ಓಕೆ ಬರ್ತೀನಿ. ಅಲ್ಲಮ್ಮ ನನಗೇನಕ್ಕೆ ಐಸಿಯುಲಿ ಇರಬೇಕು? ಡ್ಯಾಡ್ ನೀವೇನು ಮಾತಾಡಬೇಡಿ, ಸುಮ್ಮನೆ ಡಾಕ್ಟರ್ ಹೇಳ್ದಂಗೆ ಕೇಳಿ ಅಷ್ಟೇ. ಹೌದು ಅಂಕಲ್, ನಮಗೆ ನಿಮ್ಮ ಆರೋಗ್ಯ ಮುಖ್ಯ. ಜಾಸ್, ನನ್ನ ಮನೆಗೆ ಹೋಗಿ ಫ್ರೆಶ್ ಆಗಿ ಅಜ್ಜಿನ ಕರ್ಕೊಂಡು ಬರ್ತೀನಿ. ಮೋಸ್ಟ್ಲಿ ಅಷ್ಟೊತ್ತಿಗೆ ಅಂಕಲ್ನು ICUಗೆ ಶಿಫ್ಟ್ ಮಾಡಿರ್ತಾರೆ. ಟೇಕ್ ಕೇರ್ ಅಂಕಲ್. ಬಾಯ್. ಓಕೆ ಬಾಯ್, ಬೇಗ ಬನ್ನಿ. ಇದು ಟೈಮ್ ಅಂದರೆ just miss. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ನಿನ್ನನ್ನು ತುಂಬ ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಸ್ವಂತ ಮಗಳ ಹಾಗೆ ನಿನ್ನನ್ನು ನೋಡ್ಕೊಂಡಿದ್ದೀವಿ. ಆದರೂ ನೀನು ಅಜ್ಜಿ ಸೇರಿಕೊಂಡು ನಮಗೆ ಯಾಕಿಷ್ಟು ತೊಂದರೆ ಕೊಡ್ತಾ ಇದ್ದೀರಾ? ಹೇಳು ಸ್ವಾತಿ, ಆರ್ಯ ನಿನ್ನ ತುಂಬ ಪ್ರೀತಿಸ್ತಾ ಇದ್ದ. ಈಗ ನೋಡಿದ್ರೆ ಇದ್ದಕ್ಕಿದ್ದಾಗೆ ನಿಶ್ಚಿತಾರ್ಥ ಬೇಡ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲೂ ನಂಗೇನೋ ಗೊತ್ತಿಲ್ಲ ಆಂಟಿ. ನಿನಗೆ ಗೊತ್ತಿದೆ, ಅಜ್ಜಿ ಮೊದಲು ಮನೆಗೆ ಬಂದಾಗ ಹೀಗಿರಲಿಲ್ಲ. ಇದಕ್ಕಿದ್ದಾಗ ಏನೋ ಬದಲಾವಣೆ ಆಗಿದೆ. ಅದಕ್ಕೆ ಕಾರಣ ಏನು? ಆ ಅಜ್ಜಿ ಯಾರು? ಅವರು ನಿನಗೆ ಬ್ಲ್ಯಾಕ್ ಮೇಲ್ ಮಾಡಿ ನಮಗೇನಾದರೂ ತೊಂದರೆ ಕೊಡಬೇಕು ಅಂತಿದ್ದಾರಾ? ಏನಾದರೂ ಹೇಳು ಸ್ವಾತಿ. ನೀನು ಹೀಗೆ ಮೌನವಾಗಿದ್ದರೆ ಆರ್ಯ ನಿನ್ನ ಮದುವೆ ಆಗಲ್ಲ. ಅವನ ಮನಸ್ಸನ್ನು ಬದಲಾಯಿಸೋದಕ್ಕಿಂತ ಮುಂಚೆ ನೀನು ಸತ್ಯನ ಒಪ್ಕೊಂಡು ನಾವಿಬ್ಬರು ನಿನ್ನ ಜೊತೆಗಿದ್ದೀವಿ. ನೀನು ಹೀಗೆ ಬಿಹೇವ್ ಮಾಡ್ತಿದ್ರೆ ನೀನು ನಮ್ಮನೆ ಸೊಸೆ ಆಗಲ್ಲ. ನೀವು ನಮಗೆ ತೊಂದರೆ ಕೊಟ್ಟಷ್ಟು ಹೆಚ್ಚು ದುಃಖ ಪಡೋದು ನೀನೇ. ಹೇಳು, ನಿನಗೂ ಅಜ್ಜಿಗೂ ಏನು ಸಂಬಂಧ? ನಾವಿಬ್ಬರು ನಿನ್ನ ಜೊತೆಗಿದ್ದೀವಿ, ಧೈರ್ಯವಾಗಿರು. ಆ ಅಜ್ಜಿ ಯಾರು, ಅವ್ರು ಇಲ್ಲಿಗೆ ಬಂದಿರೋ ಉದ್ದೇಶ ಏನು, ಅವರಿಗೂ ನಿನಗೂ ಸಂಬಂಧ ಏನು ಅಂತ ಹೇಳಿಬಿಡು. ಆಂಟಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ನಾವಿಬ್ಬರು ನಿನ್ನ ನಂಬಬೇಕು ಅಂತಂದರೆ ಆ ಅಜ್ಜಿ ಯಾರು, ಎಲ್ಲಿಂದ ಬಂದಿದ್ದಾರೆ, ನಿನಗೂ ಅವರಿಗಿರೋ ಸಂಬಂಧ ಏನು ಅಂತ ಹೇಳಿಬಿಡು. ಆಂಟಿ, ಅದು ಸ್ವಾತಿ, ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ನನ್ನ ಮೊಮ್ಮಗಳನ್ನ ಹೆದರಿಸಿ ಮದುವೆಗೆ ಒಪ್ಪದೇ ಇರೋಗ ಮಾಡ್ತಾ ಇದ್ದೀರಾ? ನೋಡು, ನನ್ನ ಮೊಮ್ಮಗಳನ್ನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ದು ಪೇಪರಲ್ಲಿ ಬಂದಿದೆ. ನೀವೇನಾದರೂ ಮದುವೆ ಮಾಡೋದಕ್ಕೆ ಹಿಂದೇಟು ಹಾಕಿದರೆ ಮುಂದೆ ಬರೋ ತೊಂದರೆಗಳಿಗೆ ನಾನು ಜವಾಬ್ದಾರಿ ಅಲ್ಲ. ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮೊಮ್ಮಗಳ ಹತ್ರ ಮಾತಾಡಿದ್ರೆ ಸರಿ ಇರಲ್ಲ. ಬಾರೆ.